ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ 5 ವರ್ಷದ ಬಾಲಕಿ ಮಹಾಲಕ್ಷ್ಮಿಗಳನ್ನು ನೀರಿನ ಟ್ಯಾಂಕಿನಲ್ಲಿ ಮುಳುಗಿಸಿ ಸಾಯಿಸಿದ ಮಹೇಶ್ ಬಿನ್ ಗಂಗಾನಾಯಕ ಮತ್ತು ರತ್ನಮ್ಮ ವೈಫ್ ಆಫ್ ಮಹೇಶ್ ಎಂಬ ದಂಪತಿಗಳಿಗೆ ಜೀವಾವಧಿ ಕಠಿಣ ಶಿಕ್ಷೆ ವಿಧಿಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಪ್ರಭಾವತಿ ಜಿ ಅವರು ಚಾಮರಾಜನಗರ ತಾಲೂಕಿನ ತೆರಕನಂಬಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 24/8/2020 ರಾತ್ರಿ 9:15 ಗಂಟೆಗೆ ಸೋಮನಹಳ್ಳಿ ಗ್ರಾಮದ ಮಹಾಲಕ್ಷ್ಮಿಯ ತಂದೆ ಮಹದೇವಸ್ವಾಮಿ ಅವರು ಮಗಳು ಕಾಣೆಯಾಗಿರುವ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ. ದೂರು ದಾಖಲು ಮಾಡಿದ ಬಳಿಕ ಗ್ರಾಮದಲ್ಲಿ ಮಗುವಿನ ಹುಡುಕಾಟ ಪ್ರಾರಂಭವಾಗುತ್ತದೆ. ಬಳಿಕ ಮಹೇಶ್ ಅವರ ಮನೆಗೆ ಮಗು ಹೋಗಿತ್ತು ಎಂದು ತಿಳಿದು ಬಂದ ನಂತರ ಮಗು ಕಾಣೆಯಾಗಿರುವುದು ಎಂದು ಖಚಿತ ಮಾಹಿತಿಯ ಮೇರೆಗೆ ಅದೇ ದಿನ ರಾತ್ರಿ 11:15 ಗಂಟೆಗೆ ಸರಿಯಾಗಿ ತೆರಕನಂಬಿ ಪೊಲೀಸ್ ಠಾಣೆಯಲ್ಲಿ ಮಗುವನ್ನು ಮೇಲ್ಕಂಡ ರತ್ನಮ್ಮ ಮತ್ತು ಮಹೇಶ್ ಎಂಬುವರು ಕಿಡ್ನಾಪ್ ಮಾಡಿದ್ದಾರೆ ಎಂದು ದೂರು ದಾಖಲಿಸಿದ ಮೇರೆಗೆ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದ ತಂಡ ಆರೋಪಿಗಳ ಮನೆಗೆ ತನಿಖೆಗೆ ಒಳಪಡಿಸಿದ್ದು, ಈ ಸಂದರ್ಭದಲ್ಲಿ ಮನೆಯ ಪೂಜೆ ಕೊಠಡಿಯಲ್ಲಿ ಮಹಾಲಕ್ಷ್ಮಿ ಶವ ಚೀಲದಲ್ಲಿ ಕಟ್ಟಿಟ್ಟುವುದನ್ನು ಪತ್ತೆಯಾಗಿತ್ತು. ತೆರಕನಂಬಿ ಪೊಲೀಸ್ ತಂಡ ತಕ್ಷಣ ಇಬ್ಬರನ್ನು ಆರೋಪಿಗಳನ್ನು ಬಂಧಿಸಿ ಶವ ವಶಪಡಿಸಿಕೊಂಡು ಮರಣೋತ್ತರ ಪರೀಕ್ಷೆ ಮಾಡಿಸಿ IPC 302, 363, 201ರಂತೆ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಸಾಕ್ಷಿ ಆಧಾರಗಳನ್ನು ಪರಿಶೀಲನೆ ನಡೆಸಿ ಸಂದರ್ಭದಲ್ಲಿ ಆರೋಪಿಗಳನ್ನು ಮಹಾಲಕ್ಷ್ಮಿಯನ್ನು ಕಿಡ್ನಾಪ್ ಮಾಡಿ ಹತ್ಯೆಗೈದು ಶವವನ್ನು ನಾಶಪಡಿಸುವ ಪ್ರಯತ್ನ ನಡೆಸುವುದನ್ನು ಸಾಬೀತುಪಡಿಸಿದ ಹಿನ್ನೆಲೆಯಲ್ಲಿ ಮಹೇಶ್ ಮತ್ತು ಅವಳ ಹೆಂಡತಿ ರತ್ನಮ್ಮಳನ್ನು ಜೀವಾವಧಿ ಶಿಕ್ಷೆ ಮತ್ತು 10,000 ರುಗಳನ್ನು ದಂಡ ವಿಧಿಸಿ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ.